ಸರ್ ನಮ್ಗೆ ಅಲ್ಲಿಂದ ನೆನ್ನೆ ನೈಟ್ ಇಂದ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಸೊ ನೈಟ್ 3 o'clock ಇಂದ ಸ್ಟಾರ್ಟ್ ಆಯ್ತು ಇವ್ರದ್ದು. ಹೋಗಿ ಏನಿಲ್ಲ ಹೋಗಿ ತನಿಖೆ ಮಾಡ್ತಾರೆ, ಪೋಸ್ಟ್ ಮಾರ್ಟ್ ಮಾಡಲ್ಲ, ನಿಮ್ ಪರ್ಮಿಷನ್ ಇಲ್ಲಾದ್ರೆ ಪೋಸ್ಟ್ ಮಾರ್ಟ್ ಮಾಡಲ್ಲ ಅಂತ ಹೇಳಿ ನಮ್ಮನ್ನ ಕೇಳ್ತಾ ಇದ್ರು, ರಿಕ್ವೆಸ್ಟ್ ಮಾಡ್ತಾ ಇದ್ರು. ಎಲ್ಲ ಮಾತಾಡಿ ಫೈನಲಿ 2 family members ಬಂದಾಯ್ತು ಇಲ್ಲಿ. ನಾವು ಮಾತ್ರ ಅಲ್ಲೇ ಇದ್ವಿ. ಮಾರ್ನಿಂಗ್ ನಮ್ಮನ್ನ ಕರೆದ್ಬಿಟ್ಟು ಮಾತಾಡಿ ಸರಿ ಹೋಗಿ ನೋಡೋಣ ಏನಂತ ಹೋಗಿ ನೋಡೋಣ ಅಂತ ಇಲ್ಲಿ ಬಂದ್ರೆ ಇಲ್ಲಿ ಹೋಗಿ ಡೆಡ್ ಬಾಡಿ ತೋರಿಸ್ಬಿಟ್ಟು ಮುಂದೆ ಫೋಟೋ ತೆಗಿ ನಿಂತ್ಕೊಂಡ್ರು. ಅಷ್ಟೇ ಇವ್ರದ್ದು ಪ್ರೊಸೀಜರ್. ಏನ್ ನಮ್ಗೆ ಈ ತರ ಇದೆ, ಪೋಸ್ಟ್ ಮಾರ್ಟ್ ಮಾಡ್ತೀವಿ ಅದೆಲ್ಲ ಏನು ಯಾವ್ದ್ರ ಬಗ್ಗೆನೂ ನಮ್ಗೆ ಎಕ್ಸ್ಪ್ಲೈನ್ ಕೊಟ್ಟಿಲ್ಲ. ಈ ತರ ಮಾಡಿದ್ರೆ ಏನು, ಆಲ್ರೆಡಿ ಸೈನ್ ಆಗಿದೆ, 2 ಪೋಸ್ಟ್ ಮಾರ್ಟ್ ನಡೆದೋಗಿದೆ. ನಾನು ನರ್ಸೆ ಹೆಂಗ ಹೋಗ್ತದೆ ಅಂತ ಗೊತ್ತು. ನೆನ್ನೆ ಡೆಡ್ ಬಾಡಿಗಳು ತಗೊಂಡ್ ಬಂದ್ಬಿಟ್ಟು ಸುಮ್ಮನೆ ಬೀಸಾಕಿ ಹೋಗಿದ್ರು. ಆವಾಗಲೂ ಫ್ರೀಸರ್ ಅಲ್ಲಿ ಇಟ್ಟಿಲ್ಲ. ಕೈ ಕಾಲಲ್ಲಿ ಹಿಂಗಾಗೋಗಿದೆ, ಸ್ಮೆಲ್ ಸ್ಟಾರ್ಟ್ ಆಗ್ತದೆ. ನಾವು ನನ್ನ ತಂಗಿ ಹತ್ರ ಹೇಳಿ ಹೋಗಿ ರಿಕ್ವೆಸ್ಟ್ ಮಾಡು, ಫ್ರೀಸರ್ ಅಲ್ಲಿ ಇರ್ಲಿ. ಇಷ್ಟೇನೆ ಬೆಲೆ. ಫಾರೆಸ್ಟ್ ಯಾರನ್ನು ಅರೆಸ್ಟ್ ಮಾಡಿಲ್ಲ, ಯಾವ ತನಿಖೆನೂ ಆಗಿಲ್ಲ. ಸುಮ್ಮನೆ ಅದು ಕೊಡ್ತೀವಿ ಇದು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗಿದೆ ಸರ್, ಅವ್ರು ಇಲ್ಲ ಅಂತಾರೆ. ನಾವು ಹೋಗ್ಬೇಕಾದ್ರೆ ಎಲ್ಲ ಗ್ಲೌ ಹಾಕೊಂಡು ಎಲ್ಲ ಫುಲ್ ಬ್ಲಡ್, ಕೈ ಎಲ್ಲ ಬ್ಲಡ್ ಆಗಿ ನಿಂತ್ಕೊಂಡಿದ್ದಾರೆ. ಪೋಸ್ಟ್ ಮಾರ್ಟ್ ಆಗೋದು ಯಾವ ಇಲ್ಲಿ ಕೇಳಿದ್ರೆ ವೈಫ್ಗೂ ಗೊತ್ತಿಲ್ಲ ಆಯ್ತಾ. ಪೋಸ್ಟ್ ಮಾರ್ಟ್ ಆಗಿರೋ ಬಗ್ಗೆ, ಆಲ್ರೆಡಿ ಆದವ್ರ ಬಗ್ಗೆ ವೈಫ್ ಗೊತ್ತಿಲ್ಲ. ಒಬ್ಬ ಅನ್ನ ಬಂದ್ಬಿಟ್ಟು ಅವ್ರು ಒಪ್ಪಿಗೆ ಕೊಟ್ಟು ಇದೆಲ್ಲ ಆಗಿರೋದು. ಓಕೆ, ನಮ್ಗೆಲ್ಲ ಯಾವ ಒಪ್ಪಿಗೆನೂ ಇಲ್ಲ. ನಮ್ಗೆ ಇದು ಒಂದು ನ್ಯಾಯ ಸಿಗದೆ ನಾವು ಯಾವುದು ಒಪ್ಕೊಳ್ಳಲ್ಲ. ಇದೆಲ್ಲ ಬೆಳವಣಿಗೆಗಳು ನೋಡಿದ್ರೆ ಏನ್ ಅನ್ನಿಸ್ತಾ ಇದೆ ಸರ್? ಇದೆಲ್ಲ ನಮ್ಮನ್ನ ಯಾಮರ್ಸ್ತಾ ಇದ್ದಾರೆ ಸರ್, ಯಾಮರ್ಸ್ತಾ ಇದ್ದಾರೆ. ಅದು ಕೊಡಿಸ್ತೀವಿ, ಇದು ಕೊಡಿಸ್ತೀವಿ, ಇದು ನ್ಯಾಯ ಅಂತೂ ಕೊಡಿಸ್ತಾ ಇಲ್ಲ. ಅಲ್ಲಿ ಯಾವ ಮಂತ್ರಿಗಳು ಬಂದಿದ್ದಾರೆ? ಇಲ್ಲಿ ಯಾರು ಬಂದಿದ್ದಾರೆ? ಯಾರು ಬಂದಿಲ್ಲ ಇದುವರೆಗೂ. ಇಲ್ಲೂ ಯಾರು ಬಂದಿದ್ದಾರೆ? ಸುಮ್ಮನೆ ಹೇಳ್ತಾ ಇದ್ದಾರೆ. ಸುಮ್ಮನೆ ಹಂಗ್ ಬೇಟೆಗೆ ಹೋದ್ರು, ಅದಾಯ್ತು. ಇನ್ನೊಂದು ವಿಷಯ, ಬೇಟೆಗೆ ಹೋದ್ರು, ಶೂಟ್ ಮಾಡಿದ್ರು, 2 ಗನ್ ಹಿಡ್ದಿದೀವಿ, ಮಾಂಸ ಸಿಕ್ಕಿದೆ ಅಂತ ಹೇಳ್ತಾ ಇದಾರಲ್ಲ. ಎಲ್ಲಿ ಸರ್ ಪ್ರೂಫ್? ಎಲ್ಲಿದೆ ಪ್ರೂಫ್? ಇನ್ನೊಂದು, ಅವರು ನಮ್ಮನ್ನ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನಾವು ಆ ಕಡೆ ಶೂಟ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರೆ. ಅವರು ಈ ಕಡೆಯಿಂದ ಶೂಟ್ ಆಗಿದ್ರೆ ಯಾವನ್ಗೆ ಯಾಕೆ ಬಿದ್ದಿದೆ? ಫಾರೆಸ್ಟ್ ಅವನಿಗೆ ಯಾವನ್ಗೆ ಯಾಕೆ ಬಿದ್ದಿದೆ? ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿದ್ರೆ ಅವರೆಲ್ಲ ತಪ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಯಾರಿದ್ರಂತ ಸರಿ ಓಕೆ ಸರ್, ಅವ್ರು ಸೈನಕ್ ಹೋಗಿದಾರಲ್ಲ ಹುಡುಕಿ ಅಂತ ಹೇಳಿದ್ರೆ ಅದೆಲ್ಲ ನಮ್ಗೆ ಸಿಗಲ್ಲ ಮೇಡಮ್. FIR ನೀವು ಕೊಟ್ಟಿದ್ರೆ ಲೇಟ್ ಮೇಡಮ್. ಎಲ್ಲಿ ನಾನು ಫೋಟೋ ತೆಗಿಸ್ಕೊಳ್ಳಿ ನಿಲ್ಲ ಕೇಳಿದ್ರು ನಾವು ನಿಂತಿಲ್ಲ. ನಾನು ಪೀಟರ್ ಅಕ್ಕ ಆಗಿದೆ. ನನ್ನ ಪ್ರಕಾರ ಪೋಸ್ಟ್ ಮಾರ್ಟಮ್ ಆಗಿದೆ. ಯಾಕಂದ್ರೆ ಅಲ್ಲ ಆಲ್ರೆಡಿ ವೈಟ್ ಇದು ಬಟ್ಟೆ ಎಲ್ಲ ಸುತ್ತಿ ಇಟ್ಟಾಯ್ತು. ನನ್ನ ಹೆಸರು ಮಾರ್ಗರೇಟ್ ಅಂತ. செக் பண்ணி பார்க்கலாம். ஒருத்தர் தள்ளனது வேற நல்லா அதை பத்தி வேண்டாம் இருக்கா. நாளைக்கு 500 பேருக்கு ஸ்டேஷன் உட்கார நம்மளால அதை பத்தி பிரச்சனை இல்லை. ஒண்ணும் கேட்டுக்கா. இப்ப பாடி வாங்கினீங்களா? மனுஷ ஜாதியும் கிடையாது. அந்த சாந்தி அடையாது, அந்த ஆத்மா சாந்தி அடைய சொல்லி சரி. இந்த என்ன தப்பா முஸ்லிம் போஸ்டையே அந்த கறி அது வருத்தம். இதுக்கு போராட்டம் பண்ண நாங்க எப்படி ஜனங்களுக்கு இன்ஃபர்மேஷன் தெரியும்? ஜனங்களை கூடி பேசணும், ஜனங்களை கூடி தள்ளி பேசுறதில்ல.
ಇದು ಒಬ್ಬನಿಂದ ಪ್ರಾಬ್ಲಮ್ ಆಗಿರೋದು. ನೀನು ಒಬ್ಬರು ಪೊಲೀಸರು ಅಲ್ಲಿ ಮೀಡಿಯೇಟ್ ಮಾಡ್ಕೊಂಡು ಸಂದಗಡೆ ಜಗಳ ಏನಿಲ್ಲ. ಮೂರನೇ ವ್ಯಕ್ತಿ ಮಾತು ಕೇಳಬೇಡಿ ಅಂತ ಮೀಡಿಯಾದವರು ಹೇಳಿದ್ರು. ಮೀಡಿಯಾದವರು ಪಬ್ಲಿಕ್ ಟಿವಿಯವರು ಚಾನೆಲ್ ಅವರು ಹೇಳಿದ್ರು ಏನಂತ, ಇಲ್ಲೇ ಒಳಗಡೆ ಇಲ್ಲಿ ಕಾರ್ಯವನ್ನು ಇಲ್ಲೇ ಮುಗಿಸೋಕೆ ನೋಡ್ತಾವ್ರೆ, ಹುಷಾರಾಗಿರಿ ಬ್ರದರ್ ಅಂತ ಹೇಳಿದ್ರು ಅಂತ ಪುಣ್ಯಾತ್ಮರು ಮೀಡಿಯಾ ಪೀಪಲ್ ಇಲ್ಲಿ ಇದ್ದಾರೆ 2-3 ಜನ. ಹೌದು ಸರ್, ಹೌದು ಸರ್, ನೆನ್ನೆಲ್ಲ ನಾನು ಸರ್ ಅದಕ್ಕೆ ಮಾತಾಡ್ತೀನಿ ಸರ್. ನಾನು ಯಾರು ಬೆಳಗ್ಗೆ ಮಾತಾಡ್ತೀನಿ ಸರ್. ನಾನು ವಯಸ್ಸು ದೊಡ್ಡವರಲ್ಲ, ನೀವು ಸೈಲೆಂಟ್ ಆಗಿರಲ್ಲ, ಏನೇ ಆಗಲಿ ಒಂದಿನ ಆದರೆ ಏನಾಗುತ್ತೆ, ಸೋಮವಾರ ಆಗಲಿ ನಾವೇನು ಇಲ್ಲೇ ಬಿಟ್ಟು ಹೋಗ್ತೀವಿ ಸರ್. ಅಲ್ಟಿಮೇಟ್ಲಿ ಮಿನಿಸ್ಟರ್ ಬಂದ ಮೇಲೆ ಎತ್ಕೊಂಡು ಹೋಗ್ತೀವಿ ಸರ್. ಯಾರೋ ಒಂದು என்ன ஏழை பதில்